Hi students, welcome back to my channel MD Happy ರಾಧೆ ರಾಧೇಯ. ಪ್ರಥಮ PUC ಘಟಕ ಪರೀಕ್ಷೆ LBA 3 2026 ಅರ್ಥಶಾಸ್ತ್ರ ಪ್ರಥಮ PUC ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ 3 ಕೊಡಬೇಕಾಗಿತ್ತು. ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟನ್ನು ಮಾಡ್ತಾ ಇದ್ರಿ. ಸೊ ಹಾಗಾಗಿ ನಾನು 3 ತೆಗೆದುಕೊಂಡು ಬಂದಿದ್ದೀನಿ. ನೀವು ಮಾಡಬೇಕಾಗೋದಿಷ್ಟೇ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಹಳಷ್ಟು ಗಂಭೀರತೆಯಲ್ಲಿ ಗಮನಿಸಿ. ಅಲ್ಲಿ ಬರುವಂಥ ಪ್ರಶ್ನೆಗಳು ನಾಳೆ ಬರುವಂಥ ಪ್ರಥಮ ಕಿರು ಪರೀಕ್ಷೆಯಲ್ಲಿ ಕೇಳಬಹುದಾದ ಸಾಧ್ಯತೆಗಳಿಂದ ದಯವಿಟ್ಟು ಪ್ರಶ್ನೆಗಳನ್ನು ಗಮನಿಸಿ ಅಂತ ಹೇಳ್ತೀನಿ. ಅದರ ಜೊತೆಗೆ ಸಣ್ಣದೊಂದು ರಿಕ್ವೆಸ್ಟು, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ, ತಪ್ಪದೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತೀನಿ. ಇಲ್ಲಿ ನಿಮಗೆ ಘಟಕ ಪರೀಕ್ಷೆ 3 ತೆಗೆದುಕೊಂಡು ಬಂದಿದ್ದೀನಿ. ಈ ಘಟಕ ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಮುಖ ಪ್ರಶ್ನೆಗಳು ಭಾಳಷ್ಟು ಇಂಪಾರ್ಟೆಂಟು. ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಈ ಪ್ರಶ್ನೆಗಳು ಬಂದಿವೆ. ಸೊ ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ಯಾವೆಲ್ಲ ಪ್ರಶ್ನೆಗಳು ಬಂದಿವೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತೀವಿ. ಕೊಟ್ಟಂಥ 4 ಆಯ್ಕೆಗಳಲ್ಲಿ ಸರಿಯಾದನ್ನು ಆರಿಸಿ ಬರೆಯಿರಿ ಅಂತ ಕೊಡ್ತಾರೆ. ಒಂದು ವರ್ಗದ ಕೆಳಮಿತಿಯು ಅದರ ಹಿಂದಿನ ವರ್ಗದ ಮೇಲ್ಮಿತಿಗೆ ಸಮನಾಗಿರ್ತದೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸರ್, ಹಾಗಾದರೆ ಉತ್ತರವನ್ನು ನೋಡ್ತಾ ಹೋದಾಗ ಆಯ್ಕೆ ಬಿ ಇದೆ ನೋಡಿ, ಹೊರತಾದ ಪದ್ಧತಿ, ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ ನಾನು. ಹೌದಾ? ಇನ್ನು ನೆಕ್ಸ್ಟು, ದತ್ತಾಂಶಗಳನ್ನು ವಾಕ್ಯಗಳಲ್ಲಿ ನಿರೂಪಿಸುವುದಕ್ಕೆ ಹೀಗೆಂತೇವೆ ಅಂತ ಕರೀತಾರೆ. ಹೇಗೆ ಅಂತಾರೆ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಒಂದು ಕೇಳಿದ್ದಾರೆ. ಹೇಗೆ ಅಂತಂದರೆ ಆಯ್ಕೆ ಸಿ ಇದೆ ನೋಡಿ, ಯಾವುದ್ರಿ ಇದು, ಟಿಪ್ಪಣಿ ಅಂತ ಹೇಳ್ತೀವಿ. ಸೊ ಇದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಇನ್ನು ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳನ್ನು ಖಾಲಿ ಬಿಟ್ಟ ಸ್ಥಳದಲ್ಲಿ ಭರ್ತಿ ಮಾಡಿ ಬರೆಯಿರಿ. ಇಲ್ಲಿ ಸಂಚಿತ ಇದೆ, ಏಕಚಲಕ ಇದೆ, ದ್ವಿಚಲಕ ಇದೆ. ಸೊ ಹಾಗಾದರೆ ನಾವು ಒಂದೊಂದಾಗಿ ಇಲ್ಲಿ ಆ ಪ್ರಶ್ನೆಗೆ ತಕ್ಕಂತೆ ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಚಲಕದ ಆವೃತ್ತಿ ವಿಸ್ತರಣೆಯನ್ನು ಡ್ಯಾಶ್ ವಿಸ್ತರಣೆ ಎಂದು ಕರೆಯುತ್ತೇವೆ ಅಂತ ಹೇಳ್ತಾರೆ. ಹಾಗಾದರೆ ಅದು ಒಂದು ಚಲಕ ಅಂತ ಇಲ್ಲಿ ಆಲ್ರೆಡಿ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆಯ್ಕೆಗಳಲ್ಲಿ ಏಕಚಲಕ ಅಂತ ಇದೆ, ಏಕಚಲಕ ಇದೆಯಲ್ಲ, ಸೊ ಅದು ಸರಿ ಉತ್ತರ. ನೆಕ್ಸ್ಟ್, ಚೂಪು ಚಾವಣಿ ರೇಖೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಅಂದರೆ ಅದು ಏನಿದೆ, ಸಂಚಿತ ಅಂತ ಕರೀತಾರೆ. ಏನಂತ ಕರೀತಾರೆ? ಸಂಚಿತ ಅಂತ ಕರಿತೀವಿ. ಹೌದಾ? ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ನೆಕ್ಸ್ಟು, ನೀವು ಇಲ್ಲಿ ಗಮನಿಸ್ತಾ ಹೋಗಿ, ನಿಮಗೆ ಇಲ್ಲಿ ಹೊಂದಿಸಿ ಬರೆಯನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಹೊಂದಿಸಿ ಬರೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಅ ವಿಭಾಗ ಇದೆ ಮತ್ತು ಬ ವಿಭಾಗ ಇದೆ. ಇಲ್ಲಿ ಆ ವಿಭಾಗದಲ್ಲಿ ಪ್ರಶ್ನೆಗಳನ್ನು ಕೊಡ್ತಾ ಹೋಗಿದ್ದಾರೆ ನೋಡಿ. ಕಾಲಾನುಕ್ರಮ ದತ್ತಾಂಶವನ್ನು ನಾವೇನಂತ ಕರಿತೀವಿ ಅಂತಂದರೆ ಅದು ವರ್ಷಗಳನ್ನು ಆಧಾರವಾಗಿಟ್ಕೊಂಡು ಹೇಳ್ತೀವಿ. ಹೌದಾ? ಕಾಲಾನುಕ್ರಮ ಅಂತ ಹೇಳ್ತೀವಿ. ಇನ್ನು ಟಿಪ್ಪಣಿ ವಿಧಾನವನ್ನು ನಾವು ನೋಡ್ತಾ ಹೋದಾಗ ಇದೊಂದು ಕೋಷ್ಟಕದ ಕೊನೆಯ ಭಾಗವಾಗಿ ನೋಡ್ತೀವಿ. ಏನ್ರಿ? ಕೋಷ್ಟಕದ ಒಂದು ಕೊನೆಯ ಭಾಗವಾಗಿಯೂ ಸಹ ನೋಡ್ತೀವಿ. ಅಸತತ ಚಲಕ ಎನ್ನುವಂಥದ್ದು ವಿದ್ಯಾರ್ಥಿಗಳ ಸಂಖ್ಯೆಗೆ ನಿಗದಿಯಾಗಿರುವಂಥದ್ದು. ಹೌದಾ? ಸೊ ಈ ರೀತಿಯಾದಂಥ ಉತ್ತರಗಳಿದ್ದಾವೆ. ಇನ್ನು ನೆಕ್ಸ್ಟು, ನಿಮಗೆ ಈ ಕೆಳಗಿನ ಪ್ರಶ್ನೆಗಳೇ ಒಂದು ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. 2 ಅಂಕಗಳಿಗೆ ಅಂತ ಕೊಡ್ತಾರೆ. 2 ವರ್ಗಾಂತರ ಎಂದರೇನು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಒಂದು ವರ್ಗದ ಮೇಲ್ಮಿತಿ ಅಥವಾ ಕೆಳಮಿತಿ, ಏನ್ರಿ? ಮೇಲ್ಮಿತಿ ಅಥವಾ ಕೆಳಮಿತಿ ಅಂತ ಹೇಳ್ತೀವಿ. ಹೌದಾ? ಇವು 2ರ ನಡುವಿನ ವ್ಯತ್ಯಾಸವನ್ನು ವರ್ಗಾಂತರ ಅಂತ ಕರಿತೀವಿ. ನೆಕ್ಸ್ಟು, ಬಹುಲಕ ನೀಡಿರುವ ರೇಖಾಚಿತ್ರದ ಯಾವುದು ಅಂತ ಕೇಳ್ತಾರೆ. ಅದು ನಾವೇನಂತ ಕರಿತೀವಿ? ಆಯತ ರೇಖಾಚಿತ್ರ. ಏನ್ರಿ? ಆಯತ ರೇಖಾಚಿತ್ರ. ನೆಕ್ಸ್ಟು, ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳಿಗೆ, ಎಷ್ಟು ರೀ? 3 ಪ್ರಶ್ನೆಗಳಿಗೆ ಅಂತ ಕೊಡ್ತಾರೆ. ಸೊ ಉತ್ತರವನ್ನು ನೋಡ್ತಾ ಹೋಗಿ. ಇಲ್ಲಿ 6 ಅಂಕದ ಪ್ರಶ್ನೆಯನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅಷ್ಟು 3 ಪ್ರಶ್ನೆಗಳು. ವರ್ಗ ಬಿಂದುವಿನನ್ನು ಕಂಡುಹಿಡಿಯುವ ಸೂತ್ರ ಅಂತ ಕೇಳ್ತಾರೆ. ವರ್ಗ ಮಧ್ಯ ಬಿಂದುವನ್ನು ಕಂಡುಹಿಡಿಯುವಂಥ ಸೂತ್ರ ಯಾವುದು ಅಂತಂದರೆ ನಾನಿಲ್ಲಿ ಬರಿತೀನಿ ನೋಡಿ. ಈ ಸೂತ್ರವನ್ನು ನೀವು ಬಳಸಬೇಕು. ವರ್ಗ ಮಧ್ಯ ಬಿಂದು = ಮೇಲ್ಮಿತಿ ಪ್ಲಸ್ ಕೆಳಮಿತಿ /2 ಅಂತ ಕರಿತೀವಿ. ಇದು ಈ ಸೂತ್ರವನ್ನು ನೀವು ಅಲ್ಲಿ ಬಳಸಬೇಕು. ಆವೃತ್ತಿ ಎಂದರೇನು ಅಂತ ಪ್ರಶ್ನೆಯನ್ನು ಕೇಳಿದರೆ, ಕಚ್ಚಾ ದತ್ತಾಂಶಗಳಿಂದ ಒಂದು ಪ್ರಾಪ್ತಾಂಕ
ಎಷ್ಟು ಬಾರಿ ಪುನರಾವರ್ತನೆಯಾಗಿದೆ ಎಂಬುದನ್ನು ತಿಳಿಸುವುದೇ ಪ್ರಾಪ್ತಾಂಕ ಅಥವಾ ಆವೃತ್ತಿ ಅಂತ ಅಲ್ಲಿ ಕರಿತೀವಿ. ಪ್ರಾಪ್ತಾಂಕದ ಆವೃತ್ತಿ ಅಂತ ಕರಿತೀವಿ. ಇನ್ನು ಇಲ್ಲಿ ಕೋಷ್ಟಕದ 4 ವಿಧಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಒಂದನೇದ್ದು ಏನ್ರಿ, ಗುಣಾತ್ಮಕ. ನೆಕ್ಸ್ಟು ಪರಿಮಾಣಾತ್ಮಕ. ನೆಕ್ಸ್ಟು ಕಾಲಾನುಸಾರ. ಹೌದಾ. ನೆಕ್ಸ್ಟ್ ಬರ್ತದೆ ಸ್ಥಾನಾನುಸಾರ ಅಂಥೇಳಿ. ಹೌದಾ. ನೆಕ್ಸ್ಟು ಇನ್ನು ಸ್ತಂಭ ರೇಖಾಚಿತ್ರದ ವಿಧಗಳ್ಯಾವು ಅಂತಂದರೆ ಸರಳ, ಇನ್ನೊಂದು ಬಹು, ನೆಕ್ಸ್ಟು ಸಂಘಟಕ. ಯಾವುದ್ರಿ, ಸಂಘಟಕ ಅಂಥೇಳಿ ಇವು ಬರ್ತವೆ. ನೆಕ್ಸ್ಟು ಆವೃತ್ತಿ ವಕ್ರರೇಖೆ ಹೇಗೆ ವಕ್ರರೇಖೆಯನ್ನು ಹೇಗೆ ಪಡೆಯಬಹುದು ಅಂತ ಕೇಳ್ತಾರೆ ಪ್ರಶ್ನೆ. ಆವೃತ್ತಿ ಬಹುಭುಜಾಕೃತಿಯಲ್ಲಿ ಗುರುತಿಸಿದ ಬಿಂದುಗಳ ಸಾಧ್ಯವಾದಷ್ಟು ಹತ್ತಿರದಿಂದ ಹಾದು ಹೋಗುವಂತೆ, ಏನು ಈ ಬಿಂದುಗಳಿದಾವಲ್ಲ ಆ ಬಿಂದುಗಳು ಸಾಧ್ಯವಾದಷ್ಟು ಹತ್ತಿರದಿಂದ ಹಾದು ಹೋಗುವಂತೆ ಸುಲಲಿತವಾಗಿ ವಕ್ರರೇಖೆಯನ್ನು ಎಳೆಯುವ ಮೂಲಕ ಆವೃತ್ತಿ ವಕ್ರರೇಖೆಯನ್ನು ನಾವು ಪಡಿಬೋದು ಅಂಥೇಳಿ ಇದಕ್ಕೆ ಉತ್ತರವನ್ನು ನಾವು ಬರಿಬೋದು. ಇನ್ನು ಇಲ್ಲಿ ನಿಮಗೆ ಏನು ಕೇಳಿದ್ದಾರೆ ಅಂತಂದರೆ ಸತತ ಅಸತತ ಚಲಕಗಳ ನಡುವಿನ ವ್ಯತ್ಯಾಸ ಅಂತ ಕೇಳ್ತಾರೆ. ಒಂದು ಪ್ರಶ್ನೆಗೆ 12 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸತತ ಮತ್ತು ಅಸತತ ಚಲಕಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ. ನೋಡಿರಿ 4 ಅಂಕದ ಪ್ರಶ್ನೆ. ಇನ್ನೊಂದು ಕೆಳಗಿನ ದತ್ತಾಂಶಗಳ ಸಹಾಯದಿಂದ ಸ್ತಂಭ ರೇಖಾಚಿತ್ರವನ್ನು ರಚಿಸಿ ಅಂತ ಕೊಡ್ತಾರೆ. ಇಲ್ಲಿ ವರ್ಷಗಳನ್ನು ಕೊಟ್ಟಿದ್ದಾರೆ ಮತ್ತು ಕಾರುಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ವರ್ಷ 2011ರಲ್ಲಿ 150 ಕಾರುಗಳ ಸಂಖ್ಯೆ ಇದ್ದವು. 12ರಲ್ಲಿ 250 ಆಯಿತು. 13ರಲ್ಲಿ 180ಕ್ಕೆ ಮತ್ತೆ ಇಳಿಕೆ ಆಯಿತು. ಮತ್ತು 2014ರಲ್ಲಿ ಅದರ 90 ಅಂದರೆ ಅರ್ಧ ಭಾಗ. ಇನ್ನು 2015 ಮತ್ತೆ ಏರಿಕೆ 300. 2016ರಲ್ಲಿ 350. ಈ ರೀತಿ ಒಂದು ಸ್ತಂಭ ರೇಖಾಚಿತ್ರವನ್ನು ನೀವು ಈಗ ಎಕ್ಸಾಂಪಲ್ ನಾನು ಇಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ಕೆಳಗಡೆ ನೀವೇನು ಮಾಡಿ 2011 ಅಂತ ಇಟ್ಕೊಳ್ಳಿ, 2012 ಮತ್ತು 13, 14, 10 ಈ ಥರ ಇಟ್ಕೊಳ್ಳಿ. ಇಲ್ಲಿ ನೀವೇನು ಮಾಡಿ ಅಂತಂದರೆ ಈ ಸ್ತಂಭಗಳನ್ನು ಇಲ್ಲಿ ಯಾವ ಸಮಯದಲ್ಲಿ, ಈಗ 2015ರಲ್ಲಿ 150 ಅಂಥೇಳಿ ನಾವು ಹೇಳ್ತೀವಿ ಕಾರುಗಳ ಸಂಖ್ಯೆ. ಇವೆಲ್ಲವೂ ಕಾರುಗಳ ಸಂಖ್ಯೆ. ಇನ್ನು ನೆಕ್ಸ್ಟ್ ಬರ್ತದೆ ಇನ್ನೊಂದು 2000ರಲ್ಲಿ 250. ಇದು 250 ಇಲ್ಲಿಗೆ ಸ್ತಂಭ ರೇಖೆ ಇಷ್ಟು ಎತ್ತರವಾಯಿತು. ಇನ್ನು 2013ರಲ್ಲಿ 180. ಇನ್ನು ಅದೇ ರೀತಿ 2014ರಲ್ಲಿ 90, 2015ರಲ್ಲಿ 300. ಈ ರೀತಿ ನೀವು ಸ್ತಂಭ ರೇಖಾಚಿತ್ರವನ್ನು ಬಿಡಿಸಿ ಬರೀಬೇಕಾಗ್ತದೆ. ನಾನು ಸ್ವಲ್ಪ ಎಕ್ಸಾಂಪಲ್ ಆಗಿ ನಿಮ್ಗೆ ಕೊಟ್ಟೆ. ಇನ್ನು ನಿಮಗೆ ಇಲ್ಲಿ ಒಂದು ಪ್ರಶ್ನೆಗೆ 20 ವಾಕ್ಯಗಳು ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಬರಿತಾ ಹೋಗಬೇಕು. ನೋಡಿ, ಆವೃತ್ತಿ ವಿತರಣೆಯನ್ನು ತಯಾರಿಸುವಾಗ ಉಂಟಾಗುವ 5 ಪ್ರಶ್ನೆಗಳನ್ನು ಪಟ್ಟಿ ಮಾಡಿ ಅಂತ ಕೊಡ್ತಾರೆ. ಯಾವುದಾದರೂ 2 ಸಂಕ್ಷಿಪ್ತ ವಿವರಿಸಿ. ಚೂಪು ಚಾವಣಿಯ ರೇಖಾ ದತ್ತಾಂಶಗಳನ್ನು ಹೆಸರಿಸಿ. ಇನ್ನೊಂದು 5 ಅಂಕದ ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅದನ್ನು 2ರಲ್ಲಿ 1 ಬಿಡಿಸಿದಾಗ 5 ಅಂಕದಲ್ಲಿ ಒಂದು ಕಾರ್ಯಭಾರವನ್ನು ಕೊಟ್ಟಿದ್ದಾರೆ ನಿಮಗೆ. ಏನು ಕಾರ್ಯ ಅದ ಅಂತಂದರೆ ನೋಡಿರಿ, ದತ್ತಾಂಶಗಳನ್ನು ಪೈ ನಕ್ಷೆಯಲ್ಲಿ ಏನು ಮಾಡಿರಿ, ಪೈ ನಕ್ಷೆಯಲ್ಲಿ ಗುರುತಿಸಿ. ಪೈ ನಕ್ಷೆಯಲ್ಲಿ ನೀವೇನು ಮಾಡ್ಬೇಕು, ಅದನ್ನು ಗುರುತಿಸ್ಬೇಕು. ಇಲ್ಲಿ ವೆಚ್ಚಗಳಿದ್ದಾವೆ. ಅದರಲ್ಲಿ ಆಹಾರ ಬರ್ತದೆ, ಬಟ್ಟೆ ಬರ್ತದೆ, ಇಂಧನ ಬರ್ತದೆ, ಮನೆ ಬಾಡಿಗೆ ಬರ್ತದೆ. ಹೌದಾ, ಇತರೆ ಅಂಥೇಳಿ ಈ ರೀತಿ ನೀವು ಪೈ ನಕ್ಷೆಯಲ್ಲಿ ಅದರ ಖರ್ಚು ವೆಚ್ಚವನ್ನೆಲ್ಲ ಬಿಡಿಸಿದ್ರೆ 5 ಅಂಕ ನಿಮಗೆ ಸರಳವಾಗಿ ಇಲ್ಲಿ ಸಿಗ್ತದೆ ಅಂತ ಹೇಳ್ತೀನಿ. ಸೊ ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಪತ್ರಿಕೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೆ ರಾಧೇಯ.